ನನ್ನ ಹೆಸರು ಶಶಿಕುಮಾರ್ ನಾಯ್ಕ್ ಅಂತ ಹೇಳ್ಬಿಟ್ಟು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಕೊರಟಗೆರೆ ತಾಂಡ ನಮ್ಮ ಊರು. ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಒಂದು 24 ವರ್ಷ ಆಯಿತು ಮೇಡಮ್. ನಾನು ಇಲ್ಲಿ ಬಂದ್ಬಿಟ್ಟು ಸಿನಿಮಾ ಲ್ಯಾಂಡಲ್ಲಿ ಬಂದು ಒಂದು 20 ವರ್ಷ ಆಗಿದೆ ಮೇಡಮ್. ನಮ್ಮದು ಲಂಬಾಣಿ ಕ್ಯಾಟಗರಿಯಲ್ಲಿ ಕಮರ್ಷಿಯಲ್ ಮೂವಿ ಏನು ಬಂದರೂ ಕೂಡ ನಾನೇ ಸಾಂಗ್ ಬರೆಯೋದು ಮತ್ತು ಮ್ಯೂಸಿಕ್ ನಾನೇ ಕಂಪೋಸ್ ಮಾಡೋದು. ಓಕೆ, ಈಗ ಒಂದು ಝಲಕ್ ನೋಡಿದ್ವಿ ಸರ್ ನಾವು ಲಂಬಾಣಿ ಬಗ್ಗೆ. ಈ ಕಾನ್ಸೆಪ್ಟ್ ಯಾಕೆ ತಗೋಬೇಕು ಅಂತ ಅನಿಸ್ತು? ಮೇಡಮ್ ಅದೇ ಈಗ ಏನಂತ ಹೇಳಿದ್ರೆ ನಮ್ಮ ಬಂಜಾರ ಜನಾಂಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ರು ನಾಯಕ್ ಅಂತ ಇರ್ತಾರೆ ಮೇಡಮ್. ಬಂಜಾರ ಜನಾಂಗದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಬ್ರು ನಾಯಕ್ ಅಂತ ಹೇಳ್ಬಿಟ್ಟು ಇರ್ತಾರೆ. ನಾಯಕ್, ಕಾರ್ಬಾರಿ, ಡಾವೋ, ಅಸಾಬಿ, ನಸಾಬಿ ಅಂದ್ರೆ ಅದೇನಂದ್ರೆ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನ ಮಂತ್ರಿ ಆ ತರ ಇರ್ತದೆ. ಆ ಕಾನ್ಸೆಪ್ಟೇ ಇರೋದು ಇವಾಗ್ಲೂ ನಾವು. ಅದಕ್ಕೆ ಅವು ಈಗ ಏನಂತ ಹೇಳಿದ್ರೆ ಇಡೀ ಊರಿಗೆ ನಾಯಕನೇ ಮೇನ್ ಇರ್ತಾನೆ. ಅಂದ್ರೆ ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅದೆಲ್ಲ ನಾವು ನೋಡ್ಕೊಂತ ಬಂದಿರ್ತಕ್ಕಂಥ ನಮ್ಮ ಊರು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಪ್ರತಿಯೊಬ್ರು ಕೂಡ ಊರ್ ಬಿಟ್ಟು ಬಂದ್ಬಿಟ್ಟು ನಾಯಕಿಗೂ ಕೂಡ ವ್ಯಾಲ್ಯೂ ಇಲ್ಲ. ಆಮೇಲೆ ಊರಲ್ಲಿ ಕೂಡ ಒಬ್ರಿಗೊಬ್ರು ಏನಂತ ಹೇಳಿದ್ರೆ ಸೇರೋದಿಲ್ಲ. ಮತ್ತೆ ಜಾತಿ ಮತಾಂತರ ಕೂಡ ಆಗ್ತಿದ್ದಾರೆ. ನಮ್ದು ಸತ್ಯದ ಒಂದು ಜಾತಿ ಇರ್ತಕ್ಕಂಥ ಒಂದು ನಮ್ದು ಕ್ಯಾಟಗರಿ ಅಂತ ಹೇಳಿದ್ರೆ ಒಂದು ಸತ್ಯದ ಜನಾಂಗ ತರ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಜನಾಂಗ. ನಾವೆಲ್ಲೂ ಕೈ ಚಾಚಿ ಯಾರ ಹತ್ರನೂ ನಮಗೆ 10 ರೂಪಾಯಿ ಕೇಳಿ ಅಂತ ಹೇಳ್ಬಿಟ್ಟು ಹೇಳಿ ನಾವು ಯಾರ ಹತ್ರನೂ ಕೇಳೋದಿಲ್ಲ. ನಾವು ಕೂಲಿನಲ್ಲಿ ಮಾಡ್ಕೊಂಡೆ ಜೀವನ ಮಾಡ್ತಕ್ಕಂಥ ಒಂದು ಜನ. ಇವಾಗ ಅದು ನಮ್ಮ ನಾಯಕ್ ಇದೇ ಹೊರಟು ಹೋಗ್ತಾ ಇದೆ. ಅದನ್ನ ಉಳಿಸ್ಬೇಕು. ಹೆಂಗಿದ್ರು ನಮ್ಮ ಜನ ಹಿಂಗಿದ್ರು ಹಿಂಗಿರಿ ಅನ್ನೋದ್ರ ಮೇಲೆ ಈಗ ಸಿಟಿ ಬಂದ್ಬಿಟ್ಟು, ಈಗ ಹಳ್ಳಿಯಿಂದ ಸಿಟಿಗೆ ಬಂದ್ಬಿಟ್ಟು ನಮ್ಮ ಮದ್ವೆ ಆದ್ರೆ ಒಂದು ಕಲ್ಚರ್ ಅಂತ ಇರುತ್ತೆ, ಒಬ್ಬರು ತೀರ್ಕೊಂಡ್ರೆ ಒಂದು ಕಲ್ಚರ್ ಅಂತ ಇರುತ್ತೆ. ಆಮೇಲೆ ಇದು ಇಡೀ ಊರಿಂದು ದರಿದ್ರ ತೆಗಿಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಕಲ್ಚರ್ ಅಂತ ಇರುತ್ತೆ. ಅದೆಲ್ಲಾನು ಮರ್ತೋಗ್ಬಿಟ್ಟಿರ್ತಾರೆ. ಈಗ ಯಾರು ತೀರ್ಕೊಂಡ್ರೆ ಮತ್ತೆ ನಮ್ದ್ರಲ್ಲಿ ಏನಾಗತ್ತಂತೆ ಮೇಡಮ್, ಊರಿಂದ ಊರು ಬಿಟ್ಟು ಬಂದು ಕಲ್ಚರ್ನ ಫಾಲೋ ಮಾಡ್ಲಿಲ್ಲ, ಮತ್ತೆ ನಮ್ಮ ಊರಿಗೆ ಬರ್ಲಿಲ್ಲ, ಆ ಊರಲ್ಲಿ ಮದ್ವೆ ಆಗ್ಲಿಲ್ಲ. ನಮ್ಮ ಊರುಗಳಲ್ಲಿ ಮದ್ವೆ ಆದ್ರೆ ಮೇಡಮ್ ಏನಾಗತ್ತೆ ಅಂತ ಹೇಳಿದ್ರೆ ಆ ದೇವಸ್ಥಾನಕ್ಕಂತ ಹೇಳ್ಬಿಟ್ಟು ಹೇಳಿ ಒಂದು ಕೊಡುಗೆ ಕೊಡ್ಬೇಕು. ಆಮೇಲೆ ಆ ಲೇಡೀಸಿಗೆ ಒಂದು ಕೊಡುಗೆ ಕೊಡ್ಬೇಕು, ನಾಯಕಕ್ಕೂ ಕೂಡ ಒಂದು ಕೊಡುಗೆ ಕೊಡ್ಬೇಕು. ಅದನ್ನ ಕೂಡ ಅದೆಲ್ಲ ಕೊಡದಂಗೆ ಎಲ್ಲೋ ಮದುವೆ ಆಗ್ಬಿಟ್ಟು ಬಂದ್ಬಿಟ್ರೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ನಮ್ಮ ಊರುಗಳಲ್ಲಿ ಸೇರಿಸ್ತಾ ಇರ್ಲಿಲ್ಲ ಅವಾಗೆಲ್ಲ. ಇವಾಗ ಅದೆಲ್ಲ ನಶಿಸಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ತಗೊಂಡ್ ಮಾಡೋಣ ಅನ್ನೋದ್ರ ಬಗ್ಗೆ ಈಗ ಎಲ್ಲೊಂದ್ ಕಡೆ ನಿಮ್ಮ ಜನಾಂಗನು ಕಮ್ಮಿ ಆಗ್ತಿದೆ ಅನ್ಸುತ್ತೆ ಸರ್, ಅದಕ್ಕೆ ಏನ್ ಹೇಳ್ತೀರಾ? ಜನಾಂಗ ಕಮ್ಮಿ ಆಗ್ತಾ ಇಲ್ಲ, ಮಾತಾಡ್ತಕ್ಕಂಥ ಭಾಷೆನ ಚೇಂಜ್ ಮಾಡ್ಕೊಂತ ಇದಾರೆ. ಅಂದ್ರೆ ವಲಸೆ ಹೋದಾಗ ಏನಾಗತ್ತ ಅಂತ ಹೇಳಿದ್ರೆ ಮೇಡಮ್, ಇವಾಗ ನಾವು ಪ್ರತಿಯೊಬ್ಬರನ್ನ ನಾವು ಏನಂತ ಅನ್ಕೊಂತೀವಿ ಅಂತ ಹೇಳಿದ್ರೆ ಗೋರ್ಮಾಟಿ ಅಂತ ಹೇಳ್ಬಿಟ್ಟು ಅನ್ಕೊಂತೀವಿ ಮೇಡಮ್. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸೇವಾಲಾಲ್ ಏನಾಗ್ತಾನ ಅಂತ ಹೇಳಿದ್ರೆ ಈಗ ಎಲ್ಲೋ ಜರ್ನಿ ಮಾಡ್ತಿರ್ತಾರೆ. ಅವ್ರು ನಮ್ಮ ಭಾಷೆ ಮಾತಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಯಾರು ಹೆಂಗಿದಾರೋ ನಮಗ್ ಗೊತ್ತಿಲ್ಲ. ನಾವ್ ಹೆಂಗಂತ ಹೇಳಿದ್ರೆ ಮೇಡಮ್, ಈಗ ನಮ್ ಭಾಷೆಯಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಮಾತಾಡ್ತಿದ್ದಾರೆ, ಊಟ ಮಾಡ್ತಿದ್ದಾರೆ, ಏನೋ ಮಾತಾಡಿದ್ರು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಒಬ್ಬ ಸೇವಾಲಾಲ್ ಬಂದ್ಬಿಟ್ಟು ಏನಂತಾನೆ ಅಂದ್ರೆ ಅವ್ನ್ ನಿಮ್ ತಮ್ಮ ಮಾತಾಡ್ಸೋ, ನಿಮ್ಮ ಅಣ್ಣ ಮಾತಾಡ್ಸೋ ಅಂತ ಮನ್ಸು ಹೇಳ್ತಿರ್ತಾರೆ. ಅದು ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ಸ್ಕೋಪ್ಗಳು ಕೊಡೋದಕ್ಕೆ ಸ್ಟಾರ್ಟ್ ಆಯ್ತು. ಭಾಷೆಯಿಂದ ಭಾಷೆ ಚೇಂಜ್ ಆಗೋಯ್ತು. ಹಂಗಾಗಿ ಅದನ್ನೆಲ್ಲ ಮಾಡಬೇಡಿ, ನಮ್ ತನನ ನಾವೇ ಉಳಿಸ್ಕೊಂಡು ಹೋಗೋಣ ಅಂತ ಹೇಳೋದಕ್ಕೆ ನಾವು ಎಲ್ಲೇ ಇರಿ. ಈಗ ಭೂಮಿ ತಾಯಿಗೆ ಅಪ್ಕೊಂಡು ರೈತ ಬೆಳಿಲಿಲ್ಲ ಅಂದ್ರೆ ನಮಗೆ ತಿನ್ನಕ್ ರೊಟ್ಟಿ ಸಿಗೋದಿಲ್ಲ. ಹಂಗೇನೆ ನಮ್ಮ ಜನಾಂಗದಲ್ಲಿ ನಾವು ಹುಟ್ಟುಬಿಟ್ಟು ನಮ್ಮ ಜನಾಂಗದ ಬಗ್ಗೆ ನಾವು ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹುಟ್ಟಿನೂ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಏನ್ ಲಂಬಾಣಿ ಜನಾಂಗ ಇದೆಯಲ್ಲ, ಉಡುಪುಗಳು ಕೂಡ ಚೇಂಜ್ ಆಯ್ತು. ಉಡುಪುಗಳು ಅದ್ರ ಬಗ್ಗೆ ನೀವು ಸಿನಿಮಾದಲ್ಲಿ ಹೇಳಿದ್ದೀರಾ? ಅದ್ರ ಬಗ್ಗೆನೂ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಉಡುಪನ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಏನಂತ ಹೇಳಿದ್ರೆ ಮೇಡಮ್, ಕೆಲವೊಂದು ಕೆಲಸ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಾವು ನಮ್ಮ ಉಡುಪನ್ನ ಧರಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಮಿನಿಮಮ್ ಒಂದು ಫಂಕ್ಷನ್ ಮಾಡ್ತೀವಿ, ಒಂದ್ ಮದ್ವೆ ಅಂತ ಮಾಡ್ತೀವಿ, ಒಂದು ತೀಜ್ ಹಬ್ಬ ಅಂತ ಮಾಡ್ತೀವಿ, ಮತ್ತೆ ಹೋಳಿ ಅಂತ ಮಾಡ್ತೀವಿ, ದವಾಳಿ ಅಂತ ಮಾಡ್ತೀವಿ. ಅಂದ್ರೆ ದವಾಳಿ ಅಂದ್ರೆ ದೀಪಾವಳಿಗೆ ನಾವು ಹೇಳ್ತೀವಿ. ಅದು ದೀಪಾವಳಿಯಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಮೇಡಮ್, ಬ್ಯಾರೆದ್ರಲ್ಲಿ ಇದೆಯೋ ಅದು ನಾನು ಅಷ್ಟು ಗೊತ್ತಿಲ್ಲ ನನಗೆ. ಬಟ್ ನಮ್ದ್ರಲ್ಲಿ ಏನಾಗತ್ತಂದ್ರೆ ಪ್ರತಿ ಹೆಣ್ಮಕ್ಳು, ನಮ್ಮ ಹಿರಿ ಊರಿನ ಹೆಣ್ಮಕ್ಳು ಎಲ್ಲೇ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಭೂಮಿ ಎಷ್ಟು ಸುತ್ತ ಇರ್ತಕ್ಕಂಥ ಬಂಜಾರ ಜನಾಂಗ ಏನಿದೆ, ಅವತ್ತು ದೀಪಾವಳಿ ದಿನ ಬಂದ್ಬಿಟ್ಟು ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಮಗಳು ದೀಪನ ಎತ್ಕೊಂಡ್ಬಿಟ್ಟು ಇಡೀ ಊರಿನ 2,000 ಮನೆ ಇದ್ರು ಕೂಡ 2,000 ಮನೆಗೆ ಎಲ್ಲಾ ಹುಡುಗಿಯರು ಹೋಗ್ಬಿಟ್ಟು ದೀಪ ಬೆಳಗ್ಬಿಟ್ಟು, ಇವತ್ತಿಂದ ನಿನ್ನ ಕತ್ತಲೆ ದೂರ ಆಗಿ ಬೆಳಗ್ ಬರ್ಲಿ, ಈ ಜನಾಂಗ ಇಡೀ ಭೂಮಿಯಲ್ಲಿ ಇಡ್ತಕ್ಕಂಥ ಜೀವಕೋಟಿ ರಾಶಿಗಳಿಗೆ ಒಂದು ಬೆಳಕ್ ಬರ್ಲಿ, ಅವರಿಗೆ ಅನ್ನ ಸಿಗ್ಲಿ ಅಂತ ಹೇಳ್ಬಿಟ್ಟು ಹೇಳಿ ನಾವೆಲ್ಲಾ ಮನೆಗೆ ಹೋಗ್ಬಿಟ್ಟು ಒಂದು ದೀಪ ಬೆಳಗ್ಬಿಟ್ಟು ಬರ್ತೀವಿ ಮೇಡಮ್. ಆತರ ಕಲ್ಚರ್ ಇದೆ. ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮತ್ತೆ ಆ ಡ್ರೆಸ್ಗಳು ಕೂಡ ಕಡಿಮೆ ಆಗ್ತಾ ಇದೆ. ಎಂತ ಫಂಕ್ಷನ್ ಮಾಡಿದ್ರು ಸ್ವಲ್ಪ ಪ್ಯಾಂಟು ಶರ್ಟ್ ಅದೆಲ್ಲ ಉಟ್ಕೊಂಡು ಬರ್ತಿರ್ತಾರೆ. ಅದನ್ನೆಲ್ಲ ಕಡಿಮೆ ಮಾಡಿ ನಮ್ ಜನ ಈಗ ನಮ್ದೇ ಆದಂತ ಒಂದು ಡ್ರೆಸ್ ಉಟ್ಕೊಂಡಾಗ ಅದಕ್ಕೆ ವ್ಯಾಲ್ಯೂ ಅಂತ ಇದೆ. ಆ ವ್ಯಾಲ್ಯೂನ ನೀವೇ ಉಳಿಸ್ಕೊಂಡು ಹೋಗಿರಿ. ನಾವ್ ಇವತ್ತು ಹೇಳ್ಬಿಟ್ಟು ಹೋದ್ರೆ ಅದು ನಾಳೆ ಉಳಿತದೆ ಅನ್ನೋದ್ರ ಮೇಲೆ ನಾನು
ಕಾನ್ಸೆಪ್ಟ್. ಬದಲಾವಣೆ ಬೇಕು, ಆದ್ರೆ ತೀರಾ ಬದಲಾವಣೆ ಬೇಡ ಅಂತ. ಬದಲಾವಣೆ ಬೇಕು, ತೀರಾ ಬದಲಾವಣೆ. ಈಗ ನೀವು ಕೆಲಸ ಮೇಡಮ್, ಇವಾಗ ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಪ್ರೊಫೆಷನಲ್ ಏನಿದೆ ಅದನ್ನ ನೀವು ತೋರಿಸ್ಲೇಬೇಕಾಗತ್ತೆ. ಪ್ರೊಫೆಷನ್ ನೀವು ಕೆಲಸದ ಟೈಮಲ್ಲಿ ನಮ್ ಡ್ರೆಸ್ ಮಾಡ್ಕೊಂಡು ಹೋಗಕ್ ಆಗೋದಿಲ್ಲ. ಆದ್ರೆ ಮದ್ವೆಗಾದ್ರೂ ಹೋದಾಗ, ಒಂದು ಫಂಕ್ಷನ್ಸಿಗೆ ಹೋದಾಗ, ಒಂದು ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಿದಾಗ ನಮ್ ಬಟ್ಟೆನ ತೋರಿಸಿ, ನಮ್ ಬಟ್ಟೆನ ಹಾಕೊಳ್ಳಿ ಅನ್ನೋದ್ರ ಮೇಲೆ ನಾನು ಕಾನ್ಸೆಪ್ಟ್ ಇದೆ. ಓಕೆ, ಈ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಈ ಸಿನಿಮಾ? ಮೇಡಮ್ ಇದು ಸ್ಟಾರ್ಟ್ ಆಗಿ ಈಗ ಒಂದು 8 ದಿವಸ ಆಯ್ತು ಮೇಡಮ್. 21st ಸ್ಟಾರ್ಟ್. ಆವಾಗ್ಲೇ ಈ ರೇಂಜ್ಗೆ ಕೊಟ್ರ? ಯಾವತ್ತಿಂದ ಜಸ್ಟ್ ಒಂದೇ ದಿವಸ ಅದು ಶೂಟಿಂಗ್ ಆಗಿರೋದು, 2 ದಿವಸ. ಪ್ರಿಪರೇಷನ್ ಇತ್ತ ಸರ್ ಮುಂಚೆ ಇಲ್ಲ, ಈ ತರ ಮಾಡ್ಬೇಕು ಐಡಿಯಾ? ಏನಿಲ್ಲ ಮೇಡಮ್, ಅವರು ನಮ್ಮ ಧನುಷ್ ಸರ್ ಅವ್ರು ಬಂದ್ಬಿಟ್ಟು ಏನಾದ್ರು ಒಂದ್ ಮಾಡೋಣ ನಿಮ್ ಕಾಸ್ಟ್ ಅಲ್ಲಿ, ಜೈ ಸೇವಲ್ ಅಂದ್ರೆ ಏನೋ ಒಂದ್ ಪವರ್ ತರ ಇದೆ, ನೀವು ಮಾಡ್ಬೋದು, ಇದನ್ನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ನಾನು ರೆಡಿ ಇದೀನಿ ಸರ್, ಮಾಡೋಣ, ನೀವು ಹೂ ಅಂದ್ರೆ ನಾನು ರೆಡಿ ಇದೀನಿ ಅಂತ ಹೇಳ್ಬಿಟ್ಟು ಅವತ್ ನೈಟೇ ಕತೆನ ಅದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ತಿರುಗ್ ದಿವಸ ಆಲ್ರೆಡಿ ನಾನು ಅದು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು 2 ದಿವಸ ಶೂಟ್ ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್. ಈಗ ಟೀಸರ್ ಚೆನ್ನಾಗಿ ಮೂಡ್ ಬಂದಿದೆ. ಸುಮ್ನೆ ಬಿಟ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋದಿಲ್ಲ, ನಮ್ ಜನಾಂಗಕ್ಕೂ ವ್ಯಾಲ್ಯೂ ಇರೋದಿಲ್ಲ, ಎಲ್ಲೋ ಒಂದು ಚಾನಲ್ ಅಲ್ಲಿ ಬಿಟ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಪ್ರೆಸ್ ಮೀಟ್ ತರ ಮಾಡಿ ಬಿಡೋಣ ಅಂತ ನಮ್ಮ ನಿರ್ಮಾಪಕರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಬೆಳೀರಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಧನುಷ್ DSK ಧನುಷ್ ನಾಯ್ಡು ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ಮೇಡಮ್. ಎಲ್ಲಿಗೆ ಬಂದು ನಿಂತಿದೆ ಸರ್ ಈ ಸಿನಿಮಾ? ನೆಕ್ಸ್ಟ್ ಶೂಟಿಂಗ್ ಎಲ್ಲಿ ಮಾಡ್ಬೇಕು ಮೇಡಮ್? ಇದು ಶೂಟಿಂಗ್ ಬಂದ್ಬಿಟ್ಟು ಹೊಸಪೇಟೆ, ಹಂಪೆ, ಆಮೇಲೆ ಹೂವಿನ ಹಡಗಲಿ, ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಇದು ಉಚ್ಚಂಗಿ ದುರ್ಗ ಬೆಟ್ಟ, ಆಮೇಲೆ ಹೊಸೂರು, ಡೆಗ್ನಿಕೋಟೆ, ಅಲ್ಲೆಲ್ಲ ಮಾಡ್ಬೇಕಂತ. ನಿಮ್ಮ ಸಹ ಕಲಾವಿದ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್? ಎಲ್ಲ ಈಗ ಒಂದಷ್ಟು ಜನಕ್ಕೆ ನಿಮ್ಮ ಲ್ಯಾಂಗ್ವೇಜ್ ಬರ್ತಾರಲ್ಲ, ಲಂಬಾಣಿ ಲ್ಯಾಂಗ್ವೇಜ್, ಅವ್ರು ಹೆಂಗೆ ಸರ್? ಇಲ್ಲ ನೀವು ಪರ್ಟಿಕ್ಯುಲರ್ ಆ ತರದವ್ರನ್ನೇ ಚೂಸ್ ಮಾಡ್ತೀರಾ? ಅಂದ್ರೆ ಮೇಡಮ್ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವರು ನಮ್ ಜನಾಂಗದಲ್ಲಿ ಏನಿದೆ ಅಂತ ಹೇಳಿದ್ರೆ ಮೇಡಮ್, ಈಗ ಏನಂದ್ರೆ ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಡೋದಿಲ್ಲ. ನೀವೇನೇ ಮಾಡಿದ್ರು ನಮ್ದ್ರಲ್ಲಿ ಹೊರಗಡೆ ಬಿಡೋದಿಲ್ಲ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಮೇಡಮ್, ನಮ್ ಭಾಷೆನಲ್ಲಿ ಹೊರಗಡೆ ಹೊರಗಡೆ ಯಾಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ಹೆದರ್ತಾರೆ. ಅಂದ್ರೆ ಹೊರಗಡೆ ಹೋಗಿ ಹಾಳಾಗೋದ್ ಬೇಡ, ಸಿನಿಮಾ ರಂಗ ಅಂದ್ರೆ ಹಿಂಗಿರ್ತದೆ ಹಂಗಿರ್ತದೆ ಅಂತ ಹೆದರ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಮೇಡಮ್, ಸ್ವಲ್ಪ ನಮ್ ಭಾಷೆ ಟಚ್ ಇರೋರಿಗೆ, ಸ್ವಲ್ಪ ಗೊತ್ತಿರೋರಿಗೆ, ನಮ್ಮ ಊರ್ ಪಕ್ಕದಲ್ಲಿ ಇರ್ತಕ್ಕಂಥ ಇವರಿಗೆ ಎಲ್ರಿಗೂ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ರಿಹರ್ಸಲ್ ಕೊಟ್ಬಿಟ್ಟು, ಹೀರೋಗೆ ರಿಹರ್ಸಲ್ ಮಾಡಿ, ಎಲ್ರಿಗೂ ಡೈಲಾಗ್ಗಳನ್ನ ಕೊಟ್ಬಿಟ್ಟು ಒಂದು 15-20 ದಿವಸ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು, ನಾಳೆ ಅವ್ರ ಶೂಟಿಂಗ್ ಇದೆ ಅಂದ್ರೆ ಇವತ್ತು ಸ್ವಲ್ಪ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು. ನಿಮಗೆ ಡಿಫಿಕಲ್ಟ್ ಆಯ್ತಾ ಅದು? ಅವ್ರಿಗೆ ಕಲ್ಸೋದೆಲ್ಲ? ನನಗೇನದು ಏನಾಗಿಲ್ಲ ಮೇಡಮ್. ಅಂದ್ರೆ ಅವ್ರಿಗೆ ಈಗ ನಾವು ಕಲಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದಾಗ ಅವ್ರು ಕಲಿತಾರೆ ಮೇಡಮ್. ಅದು ಈಗ ಕೆಲವರೀಗ ನಮ್ಮ ನಾಯಕಿ ಇರ್ಲಿ, ಮತ್ತೆ ಇದರಲ್ಲಿ ಪಾತ್ರ ಮಾಡಿದಂತಹ ನಮ್ಮ ಕೂಪಿ ಪಾತ್ರ ಒಬ್ರು ಮಾಡಿದ್ದಾರೆ, ಭವ್ಯ ಅಂತ ಹೇಳ್ಬಿಟ್ಟು ಹೇಳಿ, ಅವರೆಲ್ಲ ನಮ್ ಜನಾಂಗದವ್ರೆ. ಮತ್ತೆ ವಿಲನ್ ವಿಜಿ ಅಂತ ಹೇಳ್ಬಿಟ್ಟು ಹೇಳಿ, ಅವ್ರು ನಮ್ ತಮ್ಮ, ಸ್ವಂತ ತಮ್ಮ, ಅವರು ನಮ್ ಜನಾಂಗ, ಅವರೆಲ್ಲ ನಾವು ಒಂದೇ ಕ್ಯಾಟಗರಿ ಅವರು. ಆದ್ರೆ ಇಲ್ಲಿ ಕ್ಯಾಟಗರಿ ಅಂತ ಬರೋದಿಲ್ಲ ಮೇಡಮ್, ಯಾವ ಜಾತಿ ಅವೆಲ್ಲ ನಮಗೆ ಗೊತ್ತಿಲ್ಲ. ಏನಂದ್ರೆ ಎಲ್ರು ಒಂದೇ, ನಾವು ಎಲ್ರು ಒಂದೇನೆ. ಆದ್ರೆ ನಮ್ ಇದನ್ನ ಕ್ಯಾಟಗರಿ ನಿಮ್ಮ ಕಡೆಯಿಂದ ಏನ್ ಜನಕ್ಕೆ ತೋರ್ಸೋಕೆ ಟ್ರೈ ಮಾಡ್ತೀರಾ, ಅದು ಮೇನ್ ಇಂಪಾರ್ಟೆಂಟ್ ಆಗತ್ತೆ. ಮೇಡಮ್, ಈ ಸಿನಿಮಾದಲ್ಲಿ ನಾವೇನ್ ತೋರಿಸ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ ಸರ್, ಈಗ ಸಿನಿಮಾ ಈ ಒಂದು ನೆಕ್ಸ್ಟ್ ಶೂಟಿಂಗ್ ಅದು ಇದು ಅದರ್ವೈಸ್ ಏನೇ ಇರ್ಲಿ ಸರ್, ನಿಮ್ಗೆ ಇನ್ನು ಎಷ್ಟು ದಿನ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಅಂದ್ರೆ 60 ಡೇಸ್ ಪ್ಲಾನ್ ಬಂದು 60 ಡೇಸ್ ಪ್ಲಾನ್ ಮಾಡ್ಕೊಂಡಿದೀನಿ. ರಿಲೀಸ್ ನಾನು ಇದು ಮಾರ್ಚ್ ಎಂಡಿಗೆ ರಿಲೀಸ್ ಮಾಡ್ಬೇಕು, ಇಲ್ಲಾಂದ್ರೆ ಮೇ ಅಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡ್ತೀನಿ. ಓಕೆ ಸರ್, ನಮ್ದು ಸೇವಾಲಾಲ್ ಜಾತ್ರೆ ಬರ್ತದೆ ಮೇಡಮ್ ಇವಾಗ. ಇಲ್ಲಿ ಸವಳಂಗ ಸುರಗೊಂಡನ ಕೊಪ್ಪದಲ್ಲಿ ಬರ್ತದೆ. ಅದು ಸೇವಾಲಾಲ್ ಜನ್ಮಸ್ಥಳ ಮೇಡಮ್. ಅಲ್ಲಿ ನಮ್ದು ಆಡಿಯೋ ಲಾಂಚ್ ಆಗುತ್ತೆ ಫೆಬ್ರವರಿ 14ನೇ ತಾರೀಕಿಗೆ. ಅಲ್ಲಿ ಆಡಿಯೋ ಲಾಂಚ್ ಆಗುತ್ತೆ. ಏನಾದ್ರು ಹೇಳ್ತೀರಾ ಸರ್ ಸಿನಿಮಾ ಬಗ್ಗೆ? ಸಿನಿಮಾ ಅಷ್ಟೇ ಮೇಡಮ್, ಇದೆ ನಮ್ ಸಿನಿಮಾ. ನಿಮ್ ಕಡೆಯಿಂದ ನಮಗೂ ಸಪೋರ್ಟ್ ಇರ್ಲಿ, ನೀವು ಮಾಧ್ಯಮದವರು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ನಾವು ಬೆಳೀತಕ್ಕಂಥ ಯುವ ಕಲಾವಿದರು ನಮ್ಮನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ನಿಮ್ಮ ಚಿತ್ರದಂಡ.